ಪಕ್ಷಿಗಳಿಗೆ ನೀರು. ನಮಸ್ತೆ ಗೆಳೆಯರೇ, ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಚಾರ ತುಂಬ ಚಿಕ್ಕದಾಗಿರಬಹುದು, ಆದರೆ ಮಾಡತಕ್ಕಂಥ ಕಾರ್ಯ ನನ್ನ ದೃಷ್ಟಿಲಿ ತುಂಬ ದೊಡ್ಡದಾಗಿದೆ. ನೋಡಿ ಈ ವಿಡಿಯೋನ ಕೊನೆ ತನಕ ನೋಡಿ. ತಮ್ಗಿಷ್ಟ ಆದರೆ ಒಂದಷ್ಟು ಜನಕ್ಕೆ ಪ್ರಚಾರ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ಯಾರ ಹತ್ರನೂ ಮೆಚ್ಚಿಸ್ಕೊಬೇಕಂತ ಈ ಥರ ವಿಡಿಯೋ ಮಾಡ್ತಾ ಇಲ್ಲ. ನೋಡೋಣ, ನಂತರ ಒಂದಷ್ಟು ಆಲೋಚನೆ ಮಾಡ್ತಕ್ಕಂಥವ್ರು ನನ್ನ ಚಾನಲಲ್ಲಿ ಸಾಕಷ್ಟು ಜನ ಇದ್ದಾರೆ. ಸೊ ಅವರು ಸಹ ಏನು ಈ ಒಂದು ಕಾರ್ಯವನ್ನು ಅನುಸರಿಸ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ಈ ವಿಡಿಯೋನ ಪ್ರಚಾರ ಮಾಡ್ತಾ ಇದ್ದೀನಿ. ತಮಗೆ ಗೊತ್ತಿರೋ ಹಾಗೆ ಬೇಸಿಗೆಯ ಪ್ರಾರಂಭ ದಿನ ಇದಾಗಿರ್ತದೆ. ಬೇಸಿಗೆ ಪ್ರಾರಂಭ ಏನು ಬಂತು, ಬೇಸಿಗೆನೇ ಶುರುವಾಗಿದೆ. ಸೊ ಬೇವರೆಲ್ಲ ಬರ್ತೈತೆ, ಬೇಸಿಗೆ ಶುರುವಾಗಿದೆ. ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಪಕ್ಷಿಗಳು ನೀರಿಗಾಗಿ ಹುಡುಕ್ತಾ ಇರ್ತವೆ, ನೀರು ಸಿಗೋದಿಲ್ಲ. ಅವು ಅಂದ್ಕೊಂಡಂಗೆ ಅವು ಎಲ್ಲೆಲ್ಲಿ ನೀರನ್ನ ಅವಲಂಬಿಸಿರ್ತದೆ ಆ ಸ್ಥಳಗಳಲ್ಲಿ ನೀರಿರೋದಿಲ್ಲ. ಸೊ ಆದ್ದರಿಂದ ದಯವಿಟ್ಟು ತಾವು ತಮ್ಮ ಮನೆಗಳ ಮೇಲ್ಭಾಗದಲ್ಲಿ ನೀರನ್ನ ಇಡ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ. ಸೊ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ತಮ್ಮ ಮನೆ ಮುಂದೆ ಅಥವಾ ಮೇಲೆ ಮರ ಏನಾದರೂ ಇದ್ದಲ್ಲಿ ಆ ಮರಕ್ಕೆ ನೀರಿನ ಒಂದು ಬೌಲನ್ನ ಕಟ್ಟಿ ಅಂತ ಹೇಳ್ತಾ ಇದ್ದೀನಿ. ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಸೊ ನಾನು ಪಕ್ಷಿಗಳಿಗಾಗಿ ತಯಾರು ಮಾಡಿಸ್ಕೊಂಡಿರ್ತಕ್ಕಂಥ ಬೌಲ್ ಇದಾಗಿರುತ್ತೆ. ಸೊ ಇದನ್ನ ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಏನು ಹೊಂಗೆ ಮರದ ಮುಂಭಾಗ ನಾನು ಮೇಲ್ಭಾಗದಲ್ಲಿ ಕಟ್ತೀನಿ. ಸೊ ನಾನು ಮನೆ ಮೇಲ್ಭಾಗದಲ್ಲಿ ಹಾಕ್ತಾ ಇದ್ದೆ, ಆದ್ರೆ ನೀರು ಡ್ರೈ ಆಗಿ ಹೋಗುತ್ತೆ. ಮತ್ತೆ ಬಿಸಿಲು ಹೆಚ್ಚಾಗಿರೋದ್ರಿಂದ ನೀರು ಅಷ್ಟು ಪ್ರಮಾಣದಲ್ಲಿ ನಿಂತ್ಕೊಳ್ಳಲ್ಲ. ಆದ್ದರಿಂದ ಮರಕ್ಕೆ ಇದನ್ನ ಕಲೆಕ್ಷನ್ ಕೊಡ್ತೀನಿ. ಸೊ ತಾವು ಸಹ ಈ ವಿಡಿಯೋದ ಇಷ್ಟ ಆದ್ರೆ ತಾವು ಸಹ ಈ ತರದ ಒಂದು ಕಾರ್ಯಗಳನ್ನ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ತಾವೀಗಾಗಲೇ ವೀಕ್ಷಣೆ ಮಾಡಿರ್ತೀರಾ. ಸೊ ನಾನು ಈಗಾಗಲೇ ನಮ್ಮ ಮನೆಯ ಎದುರು ಭಾಗ ಇರ್ತಕ್ಕಂಥ ಹೊಂಗೆ ಮರದ ಮೇಲ್ಭಾಗದಲ್ಲಿ ಒಂದು ನೀರಿನ ಬೌಲನ್ನ ಕಟ್ಟಿ ಆಗಮಿಸಿರ್ತೀನಿ. ಸೊ ನನ್ನ ಎಲ್ಲ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ನನ್ನದೇ ಆದ ರೀತಿಯಲ್ಲಿ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ ಮತ್ತು ನಮ್ಮ ಪರಿಸರ ಬಹಳ ಚೆನ್ನಾಗಿರ್ಬೇಕು, ಬಹಳ ಅಚ್ಚುಕಟ್ಟಾಗಿರ್ಬೇಕು. ಮನುಷ್ಯನಿಂದ ಯಾವುದೇ ತರಹದ ಹಾನಿಗೆ ಒಳಗಾಗಬಾರ್ದು. ಆದ್ದರಿಂದ ದಯವಿಟ್ಟು ತಾವು ಸಹ ಸಣ್ಣ ಪುಟ್ಟ ಒಂದು ಬೌಲ್ ಇರ್ಬೋದು, ಒಂದು ಪ್ಲಾಸ್ಟಿಕ್ ಬಾಟಲ್ಗಳಿರ್ಬೋದು, ಯಾವುದ್ರಲ್ಲಾರು ಒಂದು ಈ ತರ ಒಂದು ನೀರು ಕಟ್ಟಿ ಆ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಯಾವುದೋ ಒಂದು ರೂಪದಲ್ಲಿ ಸಹಾಯಕಾರಿಯಾಗಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ.